ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಮುಖ್ಯವಾಗಿರುವಂಥ ಮಾಹಿತಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೀಟಲ್ಲಿ ಹೆಚ್ಚಳ ಆಗಿರುವಂಥದ್ದು ಆಲ್ರೆಡಿ ಸ್ಕ್ರೀನ್ಗೆ ಸಹ ತೋರಿಸ್ತಾ ಇದ್ದೀನಿ. 400 ಸೀಟ್ಸ್ಗಳು ಆಲ್ಮೋಸ್ಟ್ ಏನಪ್ಪ ಅಂದರೆ ಹೆಚ್ಚಳ ಆಗಿರುವಂಥದ್ದು ಪ್ರೈವೇಟ್ ಕಾಲೇಜಸಲ್ಲಿ. ಮೊದಲೆಲ್ಲ ಗೌರ್ಮೆಂಟ್ ಕಾಲೇಜಲ್ಲಿತ್ತು ಆಲ್ಮೋಸ್ಟ್ ಏನಂದರೆ 850ವರೆಗೂ. ಓಕೆ, ಉಳಿದಿರುವಂಥ BM ಪಾಟೀಲ್ ಆಗಿರ್ಬೋದು ಅಂದರೆ ಡೀಮ್ಡ್ ಯೂನಿವರ್ಸಿಟಿ ಅಂದರೆ ಹೆಚ್ಚಳವಾಗಿದೆ. ಓಕೆ, ಒಟ್ಟಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ಬಿಟ್ಟಿದ್ದಾರೆ. ಅದನ್ನು ನೀವೇನಪ್ಪ ಅಂತಂದರೆ ನಮ್ಮ ಒಂದು ವಾಟ್ಸಪ್ ಚಾನಲಲ್ಲಿ ಅದನ್ನು ನೋಡ್ಕೊಳ್ಬೋದು. ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಸಹ ಅವೈಲೇಬಲ್ ಆಗಿದೆ. ಸೊ ಏನು ಮುಖ್ಯ ಮಾಹಿತಿ ಏನಪ್ಪ ಅಂದರೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಭಾಳ ಜನರಿಗೆ ಏನಪ್ಪ ಅಂದರೆ ಕೆಲವು ವಿದ್ಯಾರ್ಥಿಗಳು ಶ್ರೀನಿವಾಸ್ ಹಾಕ್ಕೊಂಡಿದ್ದಾರೆ 12 ಲ್ಯಾಕ್ ಅಂತ, ಬಟ್ 22 ಲ್ಯಾಕ್ ಇದೆ. ಸೊ ನಂತರ ಡಿಸ್ಪ್ಲೇ ಆದಾಗ ಅಂದ್ರೆ ಅವರಿಗೆ ರಿಸಲ್ಟ್ ಬಂದಾಗ ಶಾಕ್ ಆಗಿರ್ತಾರೆ. ಅಂಥವ್ರು ಏನಪ್ಪ ಅಂದರೆ ರಿಅರೇಂಜ್ಮೆಂಟ್ ಮೂಲಕ ಡಿಲೀಟ್ ಮಾಡ್ಕೊಳ್ಳಿ. ಮತ್ತು ಸಾಯಿ ಮಧುಸೂದನ್ ಕಲಿಯೋ ಕಂಡೀಷನ್ಸ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಒಟ್ಟಾಗಲ್ಲಿ ಸೀಟ್ ತೆಗೆದುಕೊಂಡ್ರು ಕಂಪಲ್ಸರಿ 5 ಇಯರಲ್ಲಿ ಏನಪ್ಪ ಅಂದರೆ ನೀವೆಲ್ಲ ಎಕ್ಸ್ಟ್ರಾಲಿ ಸರ್ವಿಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಆಮೇಲೆ ಈ ವಿಷಯ ಗೊತ್ತಾಗಿರುವಂಥದ್ದು ಅಂಥವ್ರು ಡಿಲೀಟ್ ಮಾಡ್ಕೊಳ್ಬೇಕಂದ್ರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಅಂದರೆ ಇನ್ನೊಂದು ಸಲ ರಿಅರೇಂಜ್ಮೆಂಟ್ ಬಿಡಲಾಗಿದೆ. ಈ ಒಂದು ಸೀಟ್ ಹೆಚ್ಚಳ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವು ಶ್ರೀನಿವಾಸ್ ಅಥವಾ ಮಧುಸೂದನ್ ಇಷ್ಟ ಆಯ್ತಿಲ್ಲ ಅಂದರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ಒಂದು ನಿಮಗೆ ಇನ್ನೊಂದು ಅವಕಾಶ, ಕೊನೆಯ ಅವಕಾಶ. ಇನ್ನೊಂದು ಪ್ರೊವಿಸನಲ್ ರಿಸಲ್ಟ್ ಬಿಡ್ತಾರೆ ಈ ಒಂದು MCC ರಿಸಲ್ಟ್ಗಿಂತ ಮುಂಚೆ, ಮತ್ತು MCC ರಿಸಲ್ಟ್ ಆದ ನಂತರ ನಮ್ಮಿಂದ ಅಲ್ಲಿ ಯಾರಾದರೂ ಸ್ವಿಚ್ ಆದರೆ ಆ ಸೀಟ್ಗಳನ್ನೆಲ್ಲನೂ ಕನ್ಸಿಡರ್ ಮಾಡಿ, ಅಂದರೆ ವೇಕೆಂಟ್ ಸೀಟ್ನ ಕನ್ಸಿಡರ್ ಮಾಡಿ ಆಮೇಲೆ ಇನ್ನೂ ಸಲ ಮಾಡಿ ಫೈನಲ್ ರಿಸಲ್ಟ್ ಬಿಡ್ತಾರೆ. ಒಟ್ಟಾಗಿ ನಿಮಗೆ ಇನ್ನೂ 2 ರಿಸಲ್ಟ್ ಬರುತ್ತೆ. ಒಂದು ಪ್ರೊವಿಸನಲ್ ರಿಸಲ್ಟ್ ಅಂತ ಕರಿತೀವಿ, ಇನ್ನೊಂದು ಫೈನಲ್ ರಿಸಲ್ಟ್. ಓಕೆ, ಪ್ರೊವಿಸನಲ್ ಫೈನಲ್ ಅಂತ ಅನ್ಕೋರಿ. ಆಮೇಲೆ ಅದೇ ಸೇಮ್ ಏನಪ್ಪ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಒಟ್ಟಾಗಿ 2 ಥರದ ರಿಸಲ್ಟ್ ಇನ್ನೂ ಬರುವಂಥದ್ದು ತಿಳಿತು ಅನ್ಕೋತೀನಿ. 17ನೇ ತಾರೀಕು 18ನೇ ತಾರೀಕು ಯಾರೆಲ್ಲ ನೀವೇನಾದರೂ ರಿಅರೇಂಜ್ ಮಾಡ್ಕೊಳ್ಬೇಕು ಅನ್ನಂಗಿದ್ರೆ ದಯವಿಟ್ಟು ರಿಅರೇಂಜ್ ಮಾಡ್ಕೊಳ್ಳಿ. ನಿಮಗೆ ಅದೊಂದು ಅವಕಾಶ ಕೊಟ್ಟಿರ್ತಾರೆ. ಆಮೇಲೆ ಎರಡನೇದು, ಯಾರಿಗೆಲ್ಲ MBBS ಇಂಟ್ರೆಸ್ಟ್ ಇದ್ದು ನೀವೆಲ್ಲ ಕಾಷನ್ ಡಿಪಾಸಿಟ್ ಪೇ ಮಾಡಿರ್ತೀರಿ, ಆಲ್ರೆಡಿ ನಿಮಗೆ ಬೇರೆ ಒಂದು ಕೋರ್ಸ್ ಸಿಕ್ಕಿರುವಂಥದ್ದು, ಆಮೇಲೆ ಈಗ ಅದಕ್ಕೆ ಜಾಯಿನ್ಸ್ ಆಗಿರ್ತೀರಾ, ನಿಮ್ಮ ಕಾಷನ್ ಡಿಪಾಸಿಟ್ನಲ್ಲಿ ಆಸ್ ಅ ಫೀ ಆಗಿ ಅಲ್ಲಿ ಯೂಸ್ ಮಾಡ್ಕೊಂಡಿರುವಂಥದ್ದು. ಸೊ ಈಗ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕಂದ್ರೆ ಲಾಗಿನ್ ಮಾಡಿ ಕಾಷನ್ ಡಿಪಾಸಿಟ್ ಪೇ ಮಾಡಿದ್ದಾರೆ ಅಂದರೆ 17-18ನೇ ತಾರೀಕುವರೆಗೂ ಸಮಯಾವಕಾಶದ ಪೇ ಮಾಡಿದ್ರೆ ನೀವು ಹಾಕಿರುವಂಥ MBBS ಸೀಟ್ಗಳನ್ನು ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಮೊದಲು ಕಾಷನ್ ಡಿಪಾಸಿಟ್ ಪೇ ಮಾಡುವಂಥವ್ರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಯಾರು ಕಾಷನ್ ಡಿಪಾಸಿಟ್ ಪೇ ಮಾಡಿಲ್ಲ ದಯವಿಟ್ಟು ವೇಟ್ ಮಾಡಿ. ಇಲ್ಲಿ ಸಿಕ್ಕಿಲ್ಲಪ್ಪ ಅಂತಂದರೆ ನಿಮಗೆ ಇನ್ನೊಂದು ಅವಕಾಶ ಇರುತ್ತೆ. ಯಾರೆಲ್ಲ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಕಾಮನ್ಲಿ ನೋಡಿ ಕ್ಯಾನ್ಸಲ್ ಆಗುವಂಥದ್ದು. ಕ್ಯಾನ್ಸಲ್ ಮಾಡಿದ ನಂತರ ಮಾಪ್ ಅಪ್ ರೌಂಡಲ್ಲಿ ಆ ಸೀಟ್ಗಳು ಅವೈಲೇಬಲ್ ಆಗ್ತವೆ. ಗೌರ್ಮೆಂಟ್ ಕೋಟ ಆಗಿರ್ಬೋದು, ಮತ್ತು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಉಳಿದಂಥ ಯಾವುದೇ ಸೀಟ್ಗಳಲ್ಲಿ ನಿಮಗೆ ಕಂಪಲ್ಸರಿ ಯೂಸಲಿ ಅವೈಲೇಬಲ್ ಆಗಿರುವಂಥದ್ದು. ಬಟ್ ನೆನ್ಪಿಟ್ಟುಗಳು 17-18ನೇ ತಾರೀಕು ನಿಮಗೆ ಕೇವಲ ಆಪ್ಷನ್ ಟ್ರೀನ ವೇರಿ ಮಾಡೋಕ್ಕೆ ಬಿಡ್ತಾರೆ, ಯಾವುದೇ ಆ್ಯಡ್ ಮಾಡೋಕ್ಕೆ ಬಿಡಲ್ಲ. ಬಟ್ ಫಾರೂಕಿ ಮೆಡಿಕಲ್ ಕಾಲೇಜ್ ಮಾತ್ರ ಆ್ಯಡ್ ಮಾಡೋಕ್ಕೆ ಬಿಡ್ತಾರೆ ಒಂದು ವೇಳೆ ಅವರೊಂದು ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಇದ್ದಾಗ. ಓಕೆ, ನಾಳೆ ಮತ್ತು 2 ಅಂದರೆ 17-18ನೇ ತಾರೀಕುವರೆಗೂ ಕೊನೆ ಅವಕಾಶವಿದೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ರಿಅರೇಂಜ್ಮೆಂಟ್ ಮಾಡ್ಕೋಬೋದು. ಆಲ್ರೆಡಿ ಬೇರೆ ಕೋರ್ಸ್ಗೆ ಜಾಯ್ನ್ ಆಗಿರುವಂಥವ್ರು ಕಾಷನ್ ಡಿಪಾಸಿಟ್ ಪೇ ಮಾಡಿರುವಂಥದ್ದು ನಿಮ್ಮ ಕಾಷನ್ ಡಿಪಾಸಿಟ್ನ ಫೀ ರೂಪದಲ್ಲಿ ಆಲ್ರೆಡಿ ಕನ್ಸಿಡರ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಈಗಲೂ ಸಹ ನಿಮಗೆ ಒಂದು ಇಂಟ್ರೆಸ್ಟ್ ಆಗಿದ್ದು, ಒಂದು ವೇಳೆ ಸಿಗುತ್ತೆ ಅನ್ನೋ ಭಾವನೆ ಇತ್ತು ಅಥವಾ ಮಾಡೋಣ ಟ್ರೈನಿಂಗ್ ಇತ್ತು ಅಂದರೆ ಲಾಗಿನ್ ಮಾಡಿ ಕಾಷನ್ ಡಿಪಾಸಿಟ್ ಪೇ ಮಾಡಿ, ಅದು ನಿಮಗೆ ಕಂಟಿನ್ಯೂ ಆಗಿರುವಂಥದ್ದು. ಓಕೆ, ಆಮೇಲೆ ಏನಪ್ಪ ಅಂದರೆ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಸಿಗ್ಬೋದು. ಬಟ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಅಲ್ಲಿ ಕಾಷನ್ ಡಿಪಾಸಿಟ್ನ ಪೇ ಮಾಡಿದ ನಂತರ ಏನಾಗುತ್ತೆ, ಒಂದು ವೇಳೆ ಲಕ್ಕಿಲಿ ನಿಮಗೆ ಸೀಟ್ ಸಿಕ್ಕರೆ, ಓಕೆ, ನಿಮ್ಮ ಒಂದು ರ್ಯಾಂಕ್ ಪ್ರಕಾರ ಬಂದಾಗ ಸಿಕ್ಕರೆ ಮೊದಲು ಸಿಕ್ಕಿರುವಂಥ ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಕಂಪಲ್ಸರಿ ಮೆಡಿಕಲ್ಗೆ ನಿಮಗೆ ಸಿಕ್ಕಿರುವಂಥ ಕಾಲೇಜಿಗೆ ಕಂಪಲ್ಸರಿ ಕಂಟಿನ್ಯೂ ಆಗಬೇಕಾಗುತ್ತೆ. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಾಯಿ ಮಧುಸೂದನ್ ಇಂಟ್ರೆಸ್ಟ್ ಇಲ್ಲ ಡಿಲೀಟ್ ಮಾಡ್ಕೊಳ್ಳಿ, ಮತ್ತು ಶ್ರೀನಿವಾಸ್ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, 17-18ನೇ ತಾರೀಕು 2 ದಿನ ಮಾತ್ರ ಸಮಯ ಇರುವಂಥದ್ದು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಮತ್ತು ನೀವು ಏನೇ ಅಪ್ಡೇಟ್ ಬಂದರೂ ಸಹ ನಿಮಗೆ ತಿಳಿಸ್ತಾ ಹೋಗ್ತಾನೆ. ಮತ್ತು ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.